the Lord. Hallelujah. Hallelujah. ಒಮ್ಮೆ ಹಾಡುವವನು ಇನ್ಮಡಿ ಪ್ರಾರ್ಥಿಸಿದಂತೆ. Praise the Lord. Hallelujah. Hallelujah. ದೇವರ ಹೆಸರಿನಲ್ಲಿ ಇರುವವನಾಗಿ ಇರುವಾತ. Praise the Lord. Hallelujah. Hallelujah. ಇರುವವನಾಗಿ ಇರುವಾತ. ಶತ್ರುವನ್ನು ಜಯಿಸಿ ಮಂಜೂಷವನ್ನು ತೆಗೆದುಕೊಂಡು ಬರಬೇಕಾದ್ರೆ ಅವನು ಹೇಗೆ ಆಗ್ತಾ ಬಂದವಲ್ಲ, ಹೇಗೆ ನೃತ್ಯ ಮಾಡುತ್ತಾ ಕುಣಿಯುತ್ತಾ ಆ ದೇವರನ್ನು ಆರಾಧಿಸುತ್ತಾ ಬರ್ತಾನೆ. Praise the Lord. ದಾವೀದರಸನ ಹೆಂಡತಿ ನೋಡಿ ದಾವೀದರಸನಿಗೆ ಹೇಳ್ತಾರೆ, ಏ ದಾವೀದರಸ, ನಿನಗೆ ನಾಚಿಕೆ ಇಲ್ವಾ? ಇಡೀ ಇಸ್ರಾಯೇಲ್ ಜನಾಂಗದ ಅರಸ ನೀನು, ಒಂದು ಚಿಕ್ಕ ಮಗುವಿನಾಗಿ ಮೈ ಮೇಲೆ ಬಟ್ಟೆನೂ ಕೂಡ ಇಲ್ಲದೆ ಆಗಿ ನೀನು ನೃತ್ಯ ಮಾಡ್ಕೊಂಡು ಬರ್ತಿದ್ದೆಲ್ಲ, ನೀನು ಅರಸನ ಅಂತೇಳಿ ಯಾಕೆ ಹೇಳೋದು? ಅವನಿಗೆ ಮಕ್ಕಳೇ ಆಗಬೇಕು. Praise the Lord. ದೇವರ ಮುಂದೆ ನಾವೆಲ್ಲರೂ ಏನಾಗಿದ್ದೇವೆ? ದೇವರ ಮುಂದೆ ನಾವೇನಾಗಿದ್ದೇವೆ? ನಿಮಗೆ ಆಶೀರ್ವಾದ ಬೇಕಾ? ನಿಮಗೆ ಅನುಗ್ರಹ ಬೇಕಾ? ಶಾಂತಿ ಸಮಾಧಾನ ಬೇಕಾ? ನಿಮ್ಮ ಮಕ್ಕಳಲ್ಲಿ, ನಿಮ್ಮ ಕುಟುಂಬದಲ್ಲಿ ವಂಚನೆಯಾಗಿ ನಿಮಗೆ ಮಕ್ಕಳಾಗಬೇಕಾ? ಆಗ್ಬೇಕಾ? ಆದರೆ ಏನ್ ಮಾಡಬೇಕು? ದೈವ ಭಯ, ಜ್ಞಾನ, ವಿವೇಕ, ಶಕ್ತಿ, ಸಮಾಲೋಚನೆ, ಅರಿವು, ದೈವ ಭಯ, ಈ 4 ಆತ್ಮರ ಗುಣಗಳು ಯಾರಲ್ಲಿದ್ದವು? ಪ್ರಭು ಯೇಸು ಕ್ರಿಸ್ತನಲ್ಲಿ ಇತ್ತು. ಹಾಗಾದರೆ ಈ ಗುಣಗಳು ನಮ್ಮಲ್ಲಿದ್ರೆ ನಾವು ಯಾರಾಗ್ತೇವೆ? ನಾವು ಯೇಸು ಕ್ರಿಸ್ತರಾಗ್ತೇವೆ, ನಾವು ಪರಿಶುದ್ಧರಾಗ್ತೇವೆ. ಈಗ ನಾನು ನಿಮಗೆ ಹೇಳ್ತೇನೆ, ಈ 6 ಆತ್ಮರ ವರದಾನಗಳು ಯಾವ ಯಾವ ಸಂಸ್ಕಾರದಲ್ಲಿ ಇದೆ ಅನ್ನೋ ವಿಷಯವನ್ನು ನಾನು ಹೇಳ್ಕೊಡ್ತೇನೆ. ಆಯ್ತಾ? ಓಕೆ. ಈಗ ಸಂಸ್ಕಾರಗಳಲ್ಲಿ 2 ಏನಿರಬೇಕು? 2 ವಿಷಯ. ಒಂದು
ಬಾಹ್ಯ ಚಿಹ್ನೆಗಳು. ಅಂದರೆ ಆಂತರಿಕ ಕೃಪೆ ಬಾಹ್ಯ ಚಿಹ್ನೆ ಅಂತ ಹೇಳಿದ್ರೆ, ನೀರು ಸುರಿಬೇಕಾದ್ರೆ ನಮಗೆ ಗೊತ್ತಾಗುತ್ತೆ ಒಳಗೆ ದೇವರೀಗ ಮಗುವನ್ನು ಶುದ್ಧ ಮಾಡ್ತಾ ಇದ್ದಾರೆ. ಶುದ್ಧ ಮಾಡುವುದು ಕೃಪೆ, ನೀರು ಚಿಹ್ನೆ, ಕಣ್ಣಿಗೆ ಕಾಣುವ ಚಿಹ್ನೆ. ಹಾಗೆಯೇ ಒಳಗೆ ಒಂದು ಆತ್ಮರ ಕೃಪೆ ಬಂದರೆ ಅದು ಇದೆ ಅಂತ ಹೇಗೆ ಗೊತ್ತಾಗೋದು? ಹೊರಗಡೆ ಅದರ ಫಲ ಕಾಣಬೇಕಾದ್ರೆ, ಹೊರಗಡೆ ಅದರ ಫಲ ಕಾಣಬೇಕು. ಯೇಸು ಹೇಳ್ತಾರೆ, ನಿಮ್ಮ ಸತ್ಕಾರ್ಯಗಳನ್ನು ತೋರಿಸಿ ಆಗ ನೀವು ಯಾರು ಅನ್ನೋದನ್ನ ಹೇಳ್ತೀವಿ. ಒಂದು ಮರ ಹೇಗೆ ಗೊತ್ತಾಗುತ್ತೆ? ಅದರ ಫಲಗಳಿಂದ. ಹಣ್ಣು ಚೆನ್ನಾಗಿದ್ರೆ ಒಳ್ಳೆ ಮರ, ಹಣ್ಣು ಚೆನ್ನಾಗಿಲ್ಲ ಅಂದ್ರೆ ಕೆಟ್ಟ ಮರ. ಬರೀ ಮರ ಇದ್ರೆ ಅದು ಒಳ್ಳೇದಂತ ಹೇಳಕ್ಕಾಗಲ್ಲ, ಆ ಮರ ಫಲ ಕೊಡಬೇಕು. ಹಾಗಾದ್ರೆ ಪವಿತ್ರಾತ್ಮರ 6 ಗುಣಗಳು ಇದ್ರೆ ಸಾಲದು, ಆ ಗುಣಗಳು ಫಲ ಕೊಡಬೇಕು. ಆಗ ಅದಕ್ಕೆ ಅರ್ಥ ಇದೆ. ಈಗ ನಾನು ನಿಮ್ಗೆ ಏನ್ ಹೇಳ್ಕೊಡ್ತೀನಿ ಅಂತ ಹೇಳಿದ್ರೆ, ಈ 6 ಫಲಗಳು ಏನಿಟ್ಟಿದ್ದೇವೆ, ಇದು ಯಾವ ಯಾವ ಸಂಸ್ಕಾರದಲ್ಲಿ ಯಾವ ಪವಿತ್ರಾತ್ಮರ ವರದಾನಗಳು ಇದೆ, ಅದರ ಹೊರ ಹೊಮ್ಮುವ ಫಲ ಯಾವುದು, ನಿಜವಾಗ್ಲೂ ಕೆಲಸ ಮಾಡ್ತಾ ಇದೆಯಾ ಅಂತ ಗೊತ್ತಾಗುವ ಫಲ ಯಾವುದು ಅನ್ನೋದನ್ನ ಹೇಳ್ಕೊಡ್ತೇನೆ. ಈಗ ಪ್ರೈಸ್ ದಿ ಲಾರ್ಡ್, ಹಾಲೆಲೂಯಾ, ಹಾಲೆಲೂಯಾ. 2 ಕರಗಳನ್ನು ಪರಮ ಪ್ರಸಾದ ಪೆಟ್ಟಿಗೆ ಮುಂದೆ ಚಾಚಿ ಈಗ ದೇವರಿಗೆ ಕೊಡಬೇಡಿ, ದೇವರ ಹತ್ರ ಕೇಳಿ. ಯಾವಾಗಲೂ ಕೊಡೋದ್ರಲ್ಲೇ ಇರಬೇಡಿ. ಈಗ ಕೇಳೋತರ ಕೇಳಿದ್ರು, ಅಮ್ಮ ಕೈ ಹಿಡಿಯೋಕ್ಕೇನು ಕೇಳೋತರ ಆ ಯಾಚನೆಯ ರೂಪದಲ್ಲಿ ಕಣ್ಣುಗಳನ್ನು ಮುಚ್ಚಿಕೊಳ್ಳಿ. ನಾ ಹೇಳುವ ಪ್ರಾರ್ಥನೆಗಳ ಜೊತೆ ಹೇಳಿ, ಓ ದೇವರೇ, ನಿಮ್ಮ ಪುತ್ರ ಪ್ರಭು ಯೇಸು ಕ್ರಿಸ್ತರ ಪೂಜ್ಯ ಪಾಡುಗಳ ಅವರ ಮರಣದ ಪುನರುತ್ಥಾನದ ಪುಣ್ಯ ಫಲಗಳಾದ ಸಂಸ್ಕಾರಗಳನ್ನು ಪರಿಪೂರ್ಣವಾಗಿ ಅರ್ಥ ಮಾಡಿಕೊಳ್ಳುವ ಕೃಪೆಯನ್ನ ನಮಗೆ ಕರುಣಿಸಿರಿ. ನಿಮ್ಮ ಪವಿತ್ರಾತ್ಮರ ಸಪ್ತ ವರದಾನಗಳನ್ನು ಅರ್ಥ ಮಾಡಿಕೊಳ್ಳುವ ಕೃಪೆಯನ್ನ ನಮಗೆ ನೀಡಿರಿ. ಬನ್ನಿ ಪವಿತ್ರಾತ್ಮರೇ, ನನ್ನ ಹೃದಯಕ್ಕೆ ಬನ್ನಿರಿ. ಬನ್ನಿ ಆತ್ಮರೇ, ನನ್ನ ಹೃದಯಕ್ಕೆ ಬನ್ನಿರಿ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ, ಹಲ್ಲೆಲೂಯಾ. ಈಗ ಹೋಗೋಣ, ಡೈರೆಕ್ಟ್ ಹೋಗೋಣ, ಸಮಯ ಹೆಚ್ಚಿಲ್ಲ, ಬೇಗ ಮುಗಿಸ್ತೇನೆ. ಮುಂದೆ ನೋಡಿ, ನನ್ನ ನೋಡ್ತಾ ಇರಿ. ಹಾಗೆ ಮೊದಲನೇ ಸಂಸ್ಕಾರ ದೀಕ್ಷಾ ಸ್ನಾನ. ದೀಕ್ಷಾ ಸ್ನಾನದಲ್ಲಿ ನಾವು ಪಡೆದುಕೊಳ್ಳುವ ಆತ್ಮರ ವರದಾನ ದೈವ ಭಯದ ಆತ್ಮ. ಪ್ರೈಸ್ ದಿ ಲಾರ್ಡ್. ಯಾವ ಆತ್ಮರನ್ನ ಪಡ್ಕೊಳ್ತೀವಿ? ದೈವ ಭಯದ ಆತ್ಮರು. ದೈವ ಭಯದ ಆತ್ಮರು ಒಳಗಿದ್ದಾಗ ಹೊರಹೊಮ್ಮುವ ಫಲ ಯಾವುದು? ಹೊರಹೊಮ್ಮುವ ಫಲ ವಿಶ್ವಾಸ. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. ಅದಕ್ಕೆ ದೀಕ್ಷಾ ಸ್ಥಾನದಲ್ಲಿ ಗುರುಗಳು ನಿಮಗೆ ಮೇಣದ ಬತ್ತಿಯನ್ನು ಕೊಟ್ಟು ಹೇಳ್ತಾರೆ, ಕ್ರಿಸ್ತನ ವಿಶ್ವಾಸವನ್ನು ಸ್ವೀಕರಿಸಿ. ಅವತ್ತಿನಿಂದ ಆ ಮಗು ವಿಶ್ವಾಸದಲ್ಲಿ ಬೆಳೀಲಿಕ್ಕೆ ಶುರುವಾಗುತ್ತೆ. ಯಾರಲ್ಲಿ ದೈವ ಭಯವಿದೆ ಅವರಲ್ಲಿ ಮಾತ್ರ ವಿಶ್ವಾಸವಿರೋದು. ನನಗೆ ದೇವರ ಭಯ ಇದ್ರೆ ಚರ್ಚ್ ಒಳಗೆ ಬರಬೇಕಾದ್ರೆ ವಿಶ್ವಾಸದಿಂದ ಬರ್ತೇನೆ. ಭಯ ಇಲ್ಲ ಅಂದ್ರೆ ಅದು ಪರಮ ಪ್ರಸಾದ ಇಟ್ಟಿರಲಿ, ಏನೇ ಇಟ್ಟಿರಲಿ, ಯಾವನಿದ್ರೆ ನನಗೇನಾಗಬೇಕು? ನನಗೆ ಭಯ ಇದ್ರೆ ತಾನೆ. ಯಾರಲ್ಲಿ ದೈವ ಭಯವಿದೆ ಅವರ ವರ್ತನೆ ಬದಲಾಗುತ್ತೆ. ದೇವಾಲಯಕ್ಕೆ 2 ಬಂದರು, ಒಬ್ಬ ಪರಿಸಾಯ ಮತ್ತೊಬ್ಬ ಸುಂಕದವ. ಪರಿಸಾಯ ಹೇಗೆ ಬಂದ? ಸುಂಕದವ ಹೇಗೆ ಬಂದ? ಅವನಲ್ಲಿ ದೈವ ಭಯವಿತ್ತು. ಈಗ ನೀವು ಅರ್ಥ ಮಾಡ್ಕೋಬೇಕು. ಚರ್ಚಿಗೆ ಯಾರಾದರೂ ಬಂದು ಒಳಗಡೆ ಪರದೆ ಇದ್ರೆ, ಹೊರಗಡೆ ನಿಂತ್ಕೊಂಡು ಕೈ ಕಟ್ಟಿಕೊಂಡಿದ್ರೆ, ನಾ ಹೇಳೋದಿಲ್ಲ. ಒಳಗಡೆ ಬಂದು ಯಾಕೆ ಬರ್ತಾ ಇಲ್ಲ? ಭಯ ಇಲ್ಲ. ದೈವ ಭಯ ಇದ್ರೆ ವಿಶ್ವಾಸ. ವಿಶ್ವಾಸ ಎಲ್ಲಿದೆ? ಅವ್ರು ಏನ್ ಮಾಡ್ತಾರೆ? ಉಂಟು ಕೂಡ ಏನ್ ಮಾಡ್ದ? ಕಡ್ಡಿ ಬಿಸಾಕ್ತ, ತಟ್ಟೆ ಬಿಸಾಕ್ತ, ಇದಕ್ ಬಿಸಾಕ್ತ,
ಅವನು ಯೋಚನೆ ಮಾಡಲಿಲ್ಲ, ಅಯ್ಯೋ ಕಣ್ಣು ಬರಲಿಲ್ಲ, ನಾಳೆ ಏನು ನನ್ನ ಕತೆ, ನಾಳೆ ತಟ್ಟೆಗೆಲ್ಲ ಹೋಗೋದು, ಕಡ್ಡಿಗೆಲ್ಲ ಹೋಗೋದು, ಚಳಿಗೆ ಇದಕ್ಕೆಲ್ಲ ಹೋಗೋದು. ವಿಶ್ವಾಸ ಎಲ್ಲವನ್ನ ಎಸ್ದ. ದೈವ ಭಯ ಇದ್ದಲ್ಲಿ ವಿಶ್ವಾಸ ಹುಟ್ಟುತ್ತೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಅಂತವರಿಗೆ ಕನ್ಫೆಷನ್ ಮಾಡಿ ಅಂತ ಹೇಳೋದು ಬೇಕಾಗಿಲ್ಲ, ಪೂಜೆಗೆ ಹೋಗಿ ಅಂತ ಹೇಳೋದು ಬೇಕಾಗಿಲ್ಲ, ಕುಟುಂಬ ಪ್ರಾರ್ಥನೆಗೆ ಬನ್ನಿ ಅಂತ ಹೇಳೋದು ಬೇಕಾಗಿಲ್ಲ. ಯಾಕೆ? ಯಾರಿದ್ದಾರೆ? ದೈವ ಭಯ ಇದೆ. ಚರ್ಚ್ ಆಗ್ಲಿ, ಮನೆ ಆಗ್ಲಿ, ಕೆಲಸ ಆಗ್ಲಿ, ಎಲ್ಲೋದ್ರು ಅವರು ದೇವರನ್ನ ಕಾಣುತ್ತಾರೆ. ಅವರಲ್ಲಿ ದೈವ ಭಯದ ಆತ್ಮರು ಇದ್ದಾರೆ. ಅವರಲ್ಲಿ ವಿಶ್ವಾಸ ಉಕ್ಕಿ ಹರಿತದೆ. ಕ್ಯಾನ್ಸರ್ ಬರಲಿ, ಏಡ್ಸ್ ಬರಲಿ, ರೋಗ ಬರಲಿ, ಅವರನ್ನು ಅಲ್ಲಾಡಿಸೋಕಾಗಲ್ಲ. ಯಾಕೆಂದ್ರೆ ಅವರಲ್ಲಿ ವಿಶ್ವಾಸವಿದೆ. ಕುಂದಿ ಹೋಗೋದಿಲ್ಲ, ಕುಗ್ಗಿ ಹೋಗೋದಿಲ್ಲ. ದೇವರೇ ನೀವಿದ್ದೀರಾ ಅಂತ ಕೇಳೋದಿಲ್ಲ. ಮರಣ ಬಂದ್ರು ಸೇರಿ, ಏನೇ ಬಂದ್ರು ಸೇರಿ, ಅವರು ಸದೃಢವಾಗಿ ನಿಲ್ಲುತ್ತಾರೆ. ಅವರಲ್ಲಿ ದೈವ ಭಯವಿದ್ದರೆ ವಿಶ್ವಾಸ ಹೊರ ಹೋಗುತ್ತದೆ. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. ಈ ಆತ್ಮನ ವರದಾನವನ್ನ ನಾವು ದೀಕ್ಷಾ ಸ್ನಾನದಲ್ಲಿ ಪಡಿತೇವೆ. ಯಾಕೆ ಧರ್ಮಸಭೆ ಹೇಳೋದು ದೀಕ್ಷಾ ಸ್ನಾನ ಪಡ್ಕೋಬೇಕು ನೀವು ಅಂತ? ಆಗಲೇ ದೇವರ ವಿಶ್ವಾಸ ಹುಟ್ಟಲಿಕ್ಕೆ ಸಾಧ್ಯ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ, ಹಲ್ಲೆಲೂಯಾ. ಎರಡನೇ ಸಂಸ್ಕಾರ, ನಾನು ನನ್ನ ಪಟ್ಟಿಯಲ್ಲಿ ಎರಡನೇ ಸಂಸ್ಕಾರ ಬಂದು ಯಾಜಕ ದೀಕ್ಷೆ. ಯಾಜಕ ದೀಕ್ಷೆಯಲ್ಲಿ ನಾವು ಪಡೆದುಕೊಳ್ಳುವ ಆತ್ಮರ ವರದಾನ ಸಮಾಲೋಚನೆಯ ಆತ್ಮರು. ಯಾರು? ಈ ಸಮಾಲೋಚನೆಯ ಆತ್ಮರಲ್ಲಿ ಹೊರಹೊಮ್ಮುವ ವರದಾನ ಪವಾಡಗಳ ವರದಾನ. ಯಾವುದು? ಸಮಾಲೋಚನೆಗೆ ಇಂಗ್ಲಿಷಲ್ಲಿ ಹೇಳ್ತೇವೆ ದ ಸ್ಪಿರಿಟ್ ಆಫ್ ಕೌನ್ಸಲ್. ಹೊರಹೊಮ್ಮುವ ಫಲ ದ ಗಿಫ್ಟ್ ಆಫ್ ಹೀಲಿಂಗ್, ದ ಗಿಫ್ಟ್ ಆಫ್ ಹೀಲಿಂಗ್, ಗಿಫ್ಟ್ ಆಫ್ ಮಿರಾಕಲ್, ಪವಾಡಗಳು. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. ಸಮಾಲೋಚನೆ ಅಂತ ಹೇಳಿದ್ರೆ, ಈಗ ನಾನು ಮಾಡ್ತಾ ಇರೋದು ಇದು ಸಮಾಲೋಚನೆ. ದೇವರ ವಾಕ್ಯವನ್ನ ಮುರಿದು ಅದನ್ನು ಬೋಧಿಸುವುದು ಸಮಾಲೋಚನೆ. ಇದು ಯಾಜಕ ದೀಕ್ಷೆಯಲ್ಲಿ ನನಗೆ ಕೊಟ್ಟಿರುವ ಅಧಿಕಾರ. ಈಗ ಬ್ರದರ್ ದೇವರ ವಾಕ್ಯವನ್ನು ಕೊಟ್ಟರು, ಅದು ಕೊಡೋದಕ್ಕೆ ಮುಂಚೆ ಏನ್ ಮಾಡಿದ್ರು? ನನ್ನ ಹತ್ರ ಬಂದು ನನ್ನ ಹತ್ರ ಆಶೀರ್ವಾದ ಅಂದ್ರೆ ನನ್ನಲ್ಲಿರುವ ಈ ಯಾಜಕ ದೀಕ್ಷೆಯಲ್ಲಿ ಪಡೆದಿರುವ ಇದರಲ್ಲಿ ಒಂದು ಪಾಲನ್ನ ಅವರಿಗೆ ಕೊಡುತ್ತೇನೆ, ನೀವು ಬನ್ನಿ, ನನ್ನ ಪರವಾಗಿ ನೀವು ಬೋಧಿಸ್ಬೋದು. ಆದ್ರೆ ಅವ್ರನ್ನ ಬಿಟ್ಟು ನಾವು ಹೋಗೋದಿಲ್ಲ. ನಾ ಹಿಂದೆ ಕೂತು ಕೇಳ್ತಾ ಇರ್ತೇನೆ ಅವ್ರು ಏನು ಬೋಧಿಸ್ತಾ ಇದ್ದಾರೆ. ಯಾಕಂತ ಹೇಳಿದ್ರೆ ಬೋಧನೆ ಯಾಜಕರಿಗೆ ನೀಡಿರುವ ಅಧಿಕಾರ. ಈ ಆತ್ಮರನ್ನ ಯಾಜಕ ದೀಕ್ಷೆಯಲ್ಲಿ ಪಡ್ಕೊಂಡು, ಅದಕ್ಕೆ ಯಾವ ಫಾದರ್ಗಳು ಲೋಕದ ಯಾವ ಮೂಲೆಗೆ ಹೋದ್ರು ನಾವು ಪ್ರಬೋಧಿಸ್ಬೋದು, ಯಾವ ಮೂಲೆಗೆ ಹೋದ್ರು ನಾವು ಪ್ರಬೋಧಿಸ್ಬೋದು. ಯಾಕಂದ್ರೆ ಅದು ನನಗೆ ಕೊಟ್ಟಿರುವ ಯಾಜಕ ದೀಕ್ಷೆಯ ಅಧಿಕಾರ. ಇದರಲ್ಲಿ ಹೊರಹೊಮ್ಮುವ ವರದಾನ ಪವಾಡ. ಫಾದರ್ ಎಷ್ಟು ಪವಾಡ ಮಾಡಿದ್ದೀರಾ ನೀವು? ಈಗ ನಾ ಹೇಳಿದ್ರೆ ಒಂದು ಮರ ಒಳ್ಳೇದಂತ ಗೊತ್ತಾಗುತ್ತೆ, ಅದು ಹಣ್ಣು ಕೊಟ್ಟಾಗ. ಈಗ ಈ ಮರ ಸಮಾಲೋಚನೆಯ ಮರವಾದರೆ ಇದರ ಫಲ ಏನಾಗಿರಬೇಕು? ಪವಾಡಗಳಾಗಿರಬೇಕು. ಈಗ ಎಷ್ಟು ಪವಾಡ ನಾನು ಮಾಡಿದ್ದೇನೆ? ನಾನೀಗ ಫಾದರ್ ಆಗಿ 11 ವರ್ಷ, 11 ಇಯರ್ಸ್ ನಾನು ಗುರುಗಳಾಗಿ. ಈ 11 ವರ್ಷದಲ್ಲಿ ನಾನು ಎಷ್ಟು ಪವಾಡ ಮಾಡಿದ್ದೇನೆ ಅಂದರೆ ಲೆಕ್ಕ ಇಲ್ಲ. ಯಾವ್ದು ಹೇಳಿ ನೋಡೋಣ? ನಿಮ್ಮ ಗುರುಗಳು ಮಾಡಿದ್ದಾರೆ, ಯಾವ್ದು ಹೇಳಿ ಪವಾಡ ನೋಡೋಣ? ಯಾಜಕರು ಮಾಡುವ ಅತಿ ಶ್ರೇಷ್ಠವಾದಂಥ ಪವಾಡ ಸಾಧಾರಣವಾದ ರೊಟ್ಟಿಯನ್ನ, ಸಾಧಾರಣವಾದ ದ್ರಾಕ್ಷಾರಸವನ್ನ ಯೇಸುವಿನ ಮಾಂಸ ಮತ್ತು ರಕ್ತವಾಗಿ ಮಾರ್ಪಡಿಸುವುದು. ಇದೇ ನಮಗೆ ಕೊಟ್ಟಿರುವ ಪವಾಡದ ಶಕ್ತಿ. ಇದಕ್ಕಿಂತ ಮೀರಿ ಕಣ್ಣು ಬರೋದು, ಕೈ ಬರೋದು, ಕಾಲು ಬರೋದೆಲ್ಲ ದೊಡ್ಡ ಮಿರಾಕಲ್ ಅಲ್ಲ. ಕ್ಯಾನ್ಸರ್ ಗುಣ ಆಗೋಯ್ತು ಫಾದರ್, ನೀ ಸಾಯೋದಿಲ್ವಾ ಕ್ಯಾನ್ಸರ್ ಗುಣ ಆಗ್ಬಿಟ್ರೆ? ಕ್ಯಾನ್ಸರ್ ಗುಣ ಆಯ್ತು ತಗೋ, 150 ವರ್ಷ ಕ್ಯಾನ್ಸರ್ ಇಲ್ಲ, ಹೋಗಬೇಕು, ಇವತ್ತೆಲ್ಲ ನಾಳೆ ಸಾಹಿತ್ಯ ನೀನು, ಈ ಸದ್ಯ ಸಾಹಿತ್ಯ. ಕಣ್ಣು ಬಂದ್ಬಿಡ್ತು ಸಾಯಲ್ವಾ? ಸರಿ, ಕಣ್ಣು ಬಂದ
ಐಶ್ವರ್ಯ ಅಂತಸ್ತು ಎಲ್ಲ ಬಂತ. ಪವಾಡಗಳಲ್ಲಿ ಶ್ರೇಷ್ಠವಾದಂಥ ಪವಾಡ ಯೇಸುವನ್ನ ಧರೆಗಿಳಿಸುವುದು. ಯಾವ ನನ್ನ ಮಗನಿಂದಲೂ ಮಾಡೋಕ್ಕಾಗಲ್ಲ. ಅವನು ಬೆನ್ನಿನಾಗಲಿ ದಿನಕರನಾಗಲಿ ಬೇರೆ ಯಾವುದೇ ಆಗಲಿ ಯಾವರಿಗೂ ರೊಟ್ಟಿಯನ್ನ ದೇವರ ಮಾಂಸವಾಗಿ ಮಾರ್ಪಡಿಸಲು ಸಾಧ್ಯವಿಲ್ಲ. ಯಾಜಕರಿಂದ ಮಾತ್ರ ಸಾಧ್ಯ. ಅದು ಅಭಿಷಿಕ್ತರಾದ ಆಶೀರ್ವದಿಸಲ್ಪಟ್ಟಂತ ಯಾಜಕರಿಂದ ಮಾತ್ರ. ಎಷ್ಟು ಜನ ಬ್ಲ್ಯಾಕ್ ಮಾಸ್ ಬಗ್ಗೆ ಕೇಳಿದ್ದೀರಾ? ಸೆಟನಿಕ್ ವರ್ಷನ್, ಸೈತಾನನ ಆರಾಧನೆಗಳು ಕೇಳಿದ್ದೀರಾ? ಬ್ಲ್ಯಾಕ್ ಮಾಸ್ ಕೇಳಿದ್ರೆ ಹೇಳ್ತೀನಿ. ಇದೆಲ್ಲ ತಿಳ್ಕೋಬೇಕು, ಇದೆಲ್ಲ ತಿಳ್ಕೊಳ್ಬೇಕಾದಂಥ ವಿಷಯ. ಟೈಮ್ ಆಯ್ತಾ? ಬರೀ ಇದೊಂದು ಹೇಳ್ಬಿಟ್ಟು ನಾ ಬಿಡ್ತೇನೆ. ಈಗ ಊಟಕ್ಕೆ ಹೋಗೋಣ. ಬ್ಲ್ಯಾಕ್ ಮಾಸ್ ಬಗ್ಗೆ ಹೇಳ್ತಾ ಇದ್ದಾರೆ. ಬ್ಲ್ಯಾಕ್ ಮಾಸ್ ಅಂತ ಹೇಳಿದ್ರೆ ಸೈತಾನನ ಆರಾಧಕರು ಹುಟ್ಟಿಕೊಂಡಿದ್ದಾರೆ. ಅವರು ವರ್ಷಗಳಿಂದ ಇದ್ದಾರೆ, ಸೈತಾನ ಇರುವ ದಿನಗಳಿಂದಲೂ ಇದ್ದಾರೆ. ಅವರಲ್ಲಿ ಕೂಡ ಗುರುಗಳಿದ್ದಾರೆ, ಅವರಲ್ಲಿ ಕೂಡ ಬಲಿ ಪೂಜೆ ಅರ್ಪಿಸ್ತಾರೆ, ಅವರಲ್ಲಿ ಶಿಲ್ಬೆ ಇರುತ್ತೆ, ಶಿಲ್ಬೆ ತಲೆ ಕೆಳಗಾಗಿರುತ್ತೆ. ಅವರಲ್ಲಿ ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಎಷ್ಟು ಪವಿತ್ರ ಬೈಬಲಿಗೆ ಯೇಸುವಿನ ಪೂಜ್ಯ ಶರೀರಕ್ಕೆ ಅವಮಾನ ಮಾಡ್ತಾರೋ ಅಷ್ಟು ಅವರಿಗೆ ವರದಾನಗಳು ಸಿಗುತ್ತೆ. ಇದೇ ಅವರ ಕೆಲಸ. ನಿಮಗೆ ಒಂದು ಎಚ್ಚರಿಕೆ ಮಾತು ಕೊಡ್ತೇನೆ, ಒಂದು ಎಚ್ಚರಿಕೆಯ ಮಾತು. ಏನು ಎಚ್ಚರಿಕೆಯ ಮಾತು? ಇದು ನನ್ನ ರಿಕ್ವೆಸ್ಟ್, ಮಾಡಿ ಅಂತಲ್ಲ. ಸಾಧ್ಯವಾದಷ್ಟು ನಾಲಿಗೆಯಲ್ಲಿ ಪರಮ ಪ್ರಸಾದ ಸ್ವೀಕಾರ ಮಾಡಿ, ಕೈಗಳನ್ನು ಅವಾಯ್ಡ್ ಮಾಡಿ. ಸಾಧ್ಯವಾದಷ್ಟು. ಇಲ್ಲಪ್ಪ ಅದನ್ನು ನಾನು ಕೈಯಲ್ಲೇ ತಗೊಳ್ತೀನಿ ಅಂದರೆ ಪರವಾಗಿಲ್ಲ. ಯಾಕೆ ಹೇಳ್ತೇನೆ? ನನ್ನ ಕೈಗಳಾದರೂ ಎಣ್ಣೆ ಹಚ್ಚಿ ಆಶೀರ್ವದಿಸಲ್ಪಟ್ಟಿದೆ. ನನ್ನ ಕೈಗಳಲ್ಲಿ ಪಾಪವಿದ್ದರೂ ಆ ಎಣ್ಣೆ ರೊಟ್ಟಿಯನ್ನು ಮುಟ್ಟುವಾಗ ಆ ಪಾಪದಿಂದ ನನ್ನನ್ನು ರಕ್ಷಿಸುತ್ತೇವೆ. ನಿಮ್ಮಲ್ಲಿ ಎಷ್ಟು ಜನ ಹೇಳಬಲ್ಲಿರಿ ನಿಮ್ಮ ಕೈಗಳು ಪರಿಶುದ್ಧವಾಗಿದೆ? ಕಮ್ಯುನಿಯನ್ ತಗೊಳ್ಳೋದು ನೋಡಿದರೆ ಕೆಲವರು ಒಬ್ಬರು ಈ ಕೈ, ಒಬ್ಬರು ಈ ಕೈ, ಒಬ್ಬರು ಹೀಗೆ. ಆದಷ್ಟು ಅವಾಯ್ಡ್ ಮಾಡಿ, ಪಾಪಕ್ಕೆ ಬೀಳಬೇಡಿ. ನಾಲಿಗೆ ಕೊಟ್ಟುಬಿಡಿ, ಅದೊಂದು ಉತ್ತಮ. ನಾಲಿಗೆಯಲ್ಲಿ ಪರಮಪ್ರಸಾದ ಸ್ವೀಕರಿಸಿ. ನಿಜವಾಗ್ಲೂ ಕೈಯಲ್ಲಿ ಸ್ವೀಕರಿಸಬೇಕಂದ್ರೆ ಭಕ್ತಿಯಿಂದ ಬನ್ನಿ, ಶುದ್ಧ ಮಾಡಿಕೊಂಡು ಬನ್ನಿ, ಪ್ರಿಪೇರ್ ಆಗಿ ಬನ್ನಿ, ಪರಿಶುದ್ಧವಾಗಿ ಬನ್ನಿ. ಖರ್ಚಿ ಬಿಟ್ಕೊಂಡು ಒಂದು ಕೈಯಲ್ಲಿ ಕೀ ಹಾಕೊಂಡು, ಖರ್ಚಿಗೆ ಇರುತ್ತೆ, ಬೀಗ ಇರುತ್ತೆ, ಆದರೂ ಅದ್ರ ಮೇಲೆ ಈಸ್ಕೊಳ್ಳೋದು. ಈಗ ಸೆಕೆಂಡ್ ವರ್ಷಕ್ಕೆ ಬರೋಣ. ಕೈಯಲ್ಲಿ ಪರಮ ಪ್ರಸಾದ ತಗೊಳ್ಬೇಕಾದ್ರೆ ನಮಗಿರೋ ದೊಡ್ಡ ಸಮಸ್ಯೆ ಏನಂತ ಹೇಳಿದ್ರೆ, ಅವರು ಬಾಯಿಗೆ ಹಾಕೊಳ್ತಾರ, ಕೈಯಲ್ಲಿ ಇಟ್ಕೊಂಡು ಹೋಗ್ತಾರ, ಗೊತ್ತಿಲ್ಲ. ಪರಮ ಪ್ರಸಾದವನ್ನು ಕದಿ ಇದ್ದಾರೆ. ಈ ಪರಮ ಪ್ರಸಾದವನ್ನ ಈ ಸೈತಾನನ ಆರಾಧಕರಿಗೆ ಕೊಟ್ಟಾಗ ಅದಕ್ಕೆ ದುಡ್ಡು ಕೊಡ್ತಾರೆ, ಅದಕ್ಕೆ ಕದಿಯೋರಿದ್ದಾರೆ. ಈಗ ಇದನ್ನು ಯಾಕೆ ಹೇಳ್ತಾ ಇದ್ದೇನೆ? ನಮ್ಮ ಕಥೋಲಿಕ ಕ್ರೈಸ್ತರು ನಂಬೋದಿಲ್ಲ ಇದರಲ್ಲಿ ಯೇಸು ಇದ್ದಾರೆ ಅಂತ. ಸೈತಾನ ನಂಬುತ್ತಾನೆ. ವಿಚಿತ್ರ ನೋಡಿ. ಒಂದು ವೇಳೆ ಸೈತಾನ ಆರಾಧಕರಿಗೆ ನಿಜವಾಗಿಯೂ ದೇವರಿಗೆ ಅವಮಾನ ಮಾಡಿ ಅವರಿಗೆ ವರಪ್ರಸಾದ ಸಿಗುತ್ತೆ ಅಂದ್ರೆ, ಅವ್ರು ಯಾಕೆ ಯಾವ ದೇವಸ್ಥಾನಕ್ಕೆ ಹೋಗಿ ಪ್ರಸಾದ ತಂದ್ಬಿಟ್ಟು ಅದಕ್ಕೆ ಅವಮಾನ ಮಾಡಲ್ಲ? ಮಾಡ್ಬೋದಲ್ಲ. ಅದು ಯಾಕೆ ಯೇಸುವಿನ ರೊಟ್ಟಿಯನ್ನೇ ತಗೊಂಡು ಹೋಗ್ತಾರೆ? ಯಾಕಂದ್ರೆ ಅವರಿಗೆ ಗೊತ್ತು ಇದರಲ್ಲಿ ನಿಜವಾಗಿಯೂ ಯೇಸುವಿನ ಪೂಜ್ಯ ಶರೀರ ಇದೆ. ಇದುವರೆಗೆ ಲೋಕದಲ್ಲಿ 150 ಅಧಿಕೃತವಾಗಿ ಧರ್ಮಸಭೆ ಒಪ್ಪಿಕೊಂಡಿರುವ ಪರಮ ಪ್ರಸಾದದ ಪವಾಡಗಳು ನಡೆದಿದೆ. 150. ಅದರಲ್ಲಿ ಈಗ ರೀಸೆಂಟ್ ಆಗಿ ನಡೆದಿದ್ದು ಕೇರಳದ ಬೆಳಕಣ್ಣೂರು ಎಂಬ ಸ್ಥಳದಲ್ಲಿ ಯೇಸುವಿನ ಮುಖ ಕಾಣಿಸಿಕೊಂಡಿರುವುದು. 150 ಪವಾಡಗಳು ಅಧಿಕೃತವಾಗಿ, ಅನಧಿಕೃತವಾಗಿ ಎಷ್ಟೋ ಇದೆ. ಯೇಸು ಇವತ್ತು ತೋರಿಸ್ತಾ ಇದ್ದಾರೆ, ಈ ಪರಮ ಪ್ರಸಾದದಲ್ಲಿ ಬಲಿ ಪೂಜೆಯಲ್ಲಿ ನಿಜವಾಗಿಯೂ ಆ ರೊಟ್ಟಿ ನನ್ನ ಮಾಂಸ ಮತ್ತು ರಕ್ತವಾಗುತ್ತೆ. ಅದು ನಮ್ಮಲ್ಲಿ ಆ ರೊಟ್ಟಿ ಬೇಕಾಗಿಲ್ಲ, ನಮಗೆ ಯೇಸುವಿನ ಮಾಂಸ ಬೇಕಾಗಿಲ್ಲ. ಇದನ್ನ ಬಿಟ್ಟು ಎಷ್ಟೋ ಜನ ಕಥೋಲಿಕ ಕ್ರೈಸ್ತರು ಮಂದಮತಿಗಳಂತೆ, ಮೂರ್ಖರಂತೆ, ಪ್ರೊಟೆಸ್ಟೆಂಟ್ಗಳ ಹಿಂದೆ ಓಡ್ತಾರೆ. ಯೋಹಾನ ಶುಭ ಸಂದೇಶ ಸ್ಪಷ್ಟವಾಗಿ ಹೇಳುತ್ತೆ, ವಾಕ್ಯವಾದವರು ಮಾಂಸವಾದರು.
ಹೊರತು ವಾಕ್ಯವಾಗಿ ಸಾಲೋದಿಲ್ಲ ರಕ್ಷಣೆಗೆ. ನನ್ನ ಮಾಂಸವಾಗಿ ನಾವು ಬರಲೇಬೇಕು ಅಂತ ಹೇಳಿದೆ ಯೇಸು ತನ್ನ ಮಾಂಸವನ್ನು ಕೊಟ್ಟಿದ್ದು. ಪ್ರಾಟೆಸ್ಟೆಂಟ್ಗಳು ಇನ್ನೂ ವಾಕ್ಯದಲ್ಲೇ ಇದ್ದಾರೆ. ಯೇಸು ಆಗಲೇ ಮಾಂಸಕ್ಕೆ ಬಂದಾಯಿತು. ನಾವೆಂಥವರು ಮಾಂಸವನ್ನು ಬಿಟ್ಟು ಮತ್ತೆ ವಾಕ್ಯಕ್ಕೆ ಓಡ್ತಾ ಇದ್ದೇವೆ. ವಾಕ್ಯದಲ್ಲೇ ರಕ್ಷಣೆ ಅಂತ. ವಾಕ್ಯ ಮತ್ತು ಮಾಂಸ ಸೇರಿದರೆ ಮಾತ್ರ ರಕ್ಷಣೆ. ಹೋಟೆಲಲ್ಲಿ ಹೋಗಿದ ತಕ್ಷಣ ಒಂದು ಮೆನು ಕಾರ್ಡ್ ಕೊಡ್ತಾರೆ. ಆ ಮೆನು ಕಾರ್ಡಲ್ಲಿ ಇರುತ್ತೆ ಇಡ್ಲಿ, ಪೊಂಗಲ್, ಪೂರಿ, ದೋಸೆ, ಉದ್ದಿನವಡೆ ಅಂತ ಇರುತ್ತೆ. ಈಗ ನಾನು ಕುತ್ಕೊಂಡು ಓದ್ತೀನಿ, ಒಂದು ಸೆಟ್ ಇಡ್ಲಿ, ದೋಸೆ, ಪೊಂಗಲ್ ಅಂದರೆ ಬರುತ್ತಾ? ತಿಂದಂಗಾಗುತ್ತಾ? ಅದು ಓದೋದು ಯಾಕೆ? ಏನೇನಿದೆ ಅಂತ ತಿಳ್ಕೊಳ್ಳೋದಕ್ಕೆ. ಅದು ತಿನ್ನೋದು ಯಾವಾಗ? ಆರ್ಡರ್ ಮಾಡಿ ಬಂದಾಗ. ಪ್ರಾಟೆಸ್ಟೆಂಟ್ಗಳು ಬುಕ್ ಹಿಡ್ಕೊಂಡು ಓದ್ತಾವ್ರೆ ಮೆನು ಏನಿದೆ ಅಂತ. ಯೇಸುವಿನ ಶರೀರ, ರಕ್ತ ಅಂತ ಓದ್ತಾವ್ರೆ. ನಾವೇನ್ ಮಾಡ್ತಾ ಇದ್ದೀವಿ? ಅದು ನಮ್ಮ ಬೆಪ್ಪು ತಗಡಿಗಳಿಗೆ ಗೊತ್ತಿಲ್ಲ, ಮಂದಮತಿಗಳು ನಮಗೆ ಗೊತ್ತಿಲ್ಲ. ಆಗಲೇ ನಾವು ಯೇಸುವಿನ ಶರೀರವನ್ನು ತಿಂತೆ ದಿನವನ್ನು ಪ್ರಾಟೆಸ್ಟೆಂಟ್ ಅಂತ ಬೈಬಲ್ ಇರೋ ವಾಕ್ಯ ಹೇಳಿದ್ರು. ಅಯ್ಯೋ ಬೆಪ್ಪು ಬೆಪ್ಪು ಬೆಪ್ಪು, ವಾಕ್ಯವಾದವರು ಮಾಂಸವಾಗಿ ಬಂದಾಯ್ತು. ಇನ್ನು ಮೆನು ಓದಬೇಡ, ಊಟಕ್ಕೆ ಹೋಗೋದೇನು? ನೀವು ಊಟವನ್ನು ಸೆಟ್ ಮಾಡಿದ್ದಾರೆ. ಈ ಪವಾಡದ ಶಕ್ತಿ ಯಾಜಕ ದೀಕ್ಷೆಯಲ್ಲಿ ಇದೆ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ನಾವು ಊಟಕ್ಕೆ ಹೋಗೋಣ, ಅರ್ಧ ಗಂಟೆ ಮಾತ್ರ. ಯಾಕಂದ್ರೆ ಧ್ಯಾನ ಇಡೀ ವರ್ಷ ಇಲ್ಲ, ಒಂದೇ ದಿನ ಧ್ಯಾನ. ಇವತ್ತು ಒಂದೇ ದಿನ ಧ್ಯಾನಕ್ಕೆ ಇರೋದು. ಇಡೀ ವರ್ಷ ಆಗಿದ್ರೆ ಈಗ ಮನೆಗೆ ಹೋಗ್ಬಿಟ್ಟು ನಾಳೆ ಬನ್ನಿ ಅನ್ಬೋದು. ಈಗ ಧ್ಯಾನ ಇರೋದು ನಮಗೆ ಒಂದೇ ದಿನ ಮಾತ್ರ. ಒಂದು ದಿನದ
ತಲೆಕೆಡಿಸ್ಕೋಬೇಡಿ, ಎಲ್ಲ ಸರಿಯಾಗಿ ಎಲ್ಲರೂ ತಲೆಕೆಡಿಸ್ಬೇಕು. ಈಗ ನಮ್ಮನ್ನು ಸಂಪೂರ್ಣವಾಗಿ ದೇವರಿಗೆ ನಮ್ಮ ಬದುಕನ್ನು, ನಮ್ಮ ಜೀವಿತವನ್ನು ನಾವು ಸಮರ್ಪಿಸುತ್ತಿದ್ದೇವೆ. ಈ ಪರಿಶುದ್ಧವಾದ ಕ್ಷಣದಲ್ಲಿ ಮಾಡುವಂಥ ಈ ಪ್ರಾರ್ಥನೆಗಳು ದೈವ ಸನ್ನಿಧಿಗೆ ಇರುತ್ತದೆ. ಇದು ನಿಮ್ಮ ಕುಟುಂಬಕ್ಕೂ ನಿಮ್ಮ ಬದುಕಿಗೂ ಇದು ಅಭಿವೃದ್ಧಿಯನ್ನು ತರುತ್ತದೆ. ವಿಶ್ವಾಸದಿಂದ ಈ ಸಮರ್ಪಣೆಯ ಪ್ರಾರ್ಥನೆಯಲ್ಲಿ ಭಕ್ತಿಯಿಂದ ಭಾಗವಹಿಸುವ ನಿಮ್ಮ ಎರಡೂ ಕೈಗಳನ್ನು ಪರಮ ಪ್ರಸಾದ ಮುಂದೆ ಈ ಚಾಚಿ. ಇದೀಗ ಈ ಕರೆಗಳನ್ನು ನಾವು ಯೇಸುವಿಗೆ ಸಮರ್ಪಿಸುತ್ತಿದ್ದೇವೆ. ರಾತ್ರಿ 2:20 ದೈವ ವಾಕ್ಯ ಹೀಗೆ ಹೇಳುತ್ತದೆ: ಕ್ರಿಸ್ತನೊಂದಿಗೆ ನಾನು ಶಿಲುಬೆಗೆ ಏರಿಸಿದವನಾಗಿದ್ದೇನೆ. ಈಗ ಜೀವಿಸುವುದು ನಾನಲ್ಲ, ಯೇಸು ಕ್ರಿಸ್ತನು ನನ್ನನ್ನು ಜೀವಿಸುತ್ತಾರೆ. ಪ್ರಭುವೇ, ನಮ್ಮ ಈ ಕರಗಳನ್ನು ಮತ್ತು ನಮ್ಮ ಎಲ್ಲ ಕಾರ್ಯಗಳನ್ನ ನಿಮ್ಮ ಅಮೂಲ್ಯ ರಕ್ತಕ್ಕೆ ಸಮರ್ಪಿಸುತ್ತಿದ್ದೇವೆ. ಯೇಸುವಿನ ಶಿಲುಬೆಯ ಜಡಿಯಲ್ಪಟ್ಟ ಆ ಕರಗಳಿಗೆ ನಮ್ಮ ಕರಗಳು ಈಗ ಸಮರ್ಪಿತವಾಗಲಿ. ಯೇಸುವಿನ ಕೈಗಳಿಗೆ ಚಳಿದ ಮೊಳೆಗಳಿಂದ ಆದ ಗಾಯಗಳಿಗೆ ನಮ್ಮ ಕರಗಳನ್ನು ಈಗ ಸಮರ್ಪಿಸಿಕೊಳ್ಳುವ. ಶಿಲುಬೆಯಲ್ಲಿ ಜಡಿಯಲ್ಪಟ್ಟ ಆ ಮೊಳೆಗಳಿಂದ ಹರಿದ ರಕ್ತವು ನನ್ನ ಕರಗಳನ್ನು ಶುದ್ಧೀಕರಿಸುತ್ತೆ. ಓ ಯೇಸುವೇ, ಈ ಕರಗಳನ್ನು ನಿನ್ನ ಕರಗಳಾಗಿಸು. ಇದು ನನ್ನ ಕೈಗಳಲ್ಲ ಸ್ವಾಮಿ. ನೀ ಹೇಳಿದ್ಯಾ, ಜೀವಿಸುವವರು ನಾನಲ್ಲ, ನನ್ನಲ್ಲಿ ನೀನೇ ಜೀವಿಸಿ ಅಂತೇಳಿ. ಈ ಕೈಗಳು ನಿನ್ನ ಕೈಗಳಾಗಿ ಮಾರ್ಪಡಲಿ ಯೇಸುವೇ. ನನ್ನೊಂದಿಗೆ ಹೇಳಿ: ಯೇಸುವೇ, ನಿನ್ನ ಶಿಲುಬೆಯ ಮುಂದೆ ನಾವು ನನ್ನ ಕೈಗಳನ್ನು ಸಮರ್ಪಿಸುತ್ತಿದ್ದೇವೆ. ನನ್ನ ಕೈಗಳಲ್ಲಿ ನಡೆದ ಎಲ್ಲ ಪಾಪಗಳು, ತಪ್ಪುಗಳು, ಅನ್ಯಾಯಗಳು ಇವೆಲ್ಲವುಗಳನ್ನು ನಿನ್ನ ಶಿಲುಬೆಯಲ್ಲಿ ನಿನ್ನ ಅಮೂಲ್ಯ ರಕ್ತದಿಂದ ಶುದ್ಧೀಕರಿಸಿದೆ. ನನ್ನ ಕೈಗಳು ಮುಂದೆ ತೆರೆಯಲ್ಪಟ್ಟಿವೆ. ಸೇವೆ ಮಾಡಲು, ಪ್ರೀತಿಸಲು, ಆಶೀರ್ವದಿಸಲು ಇವುಗಳನ್ನು ಉಪಯೋಗಿಸುತ್ತೇನೆ. ನಿಮ್ಮೊಂದಿಗೆ ಶಿಲುಬೆಗೆ ಹಾಕಲ್ಪಟ್ಟ ನನ್ನ ಕೈಗಳು ಎಲ್ಲ ಯೋಗ್ಯ ಕಾರ್ಯಗಳನ್ನು ಮಾಡಲು ಆಶೀರ್ವದಿಸಿದೆ. ಯೇಸುವೇ ಸ್ತೋತ್ರ, ಯೇಸುವೇ ವಂದನೆ. ಸ್ತುತಿಸುವ. ಇದೀಗ ಇದು ನಿಮ್ಮ ಕೈಗಳಲ್ಲ, ಯೇಸುವಿನ ಪರಿಶುದ್ಧ ರಕ್ತದಿಂದ ಆಶೀರ್ವದಿಸಲ್ಪಟ್ಟ ಕರಗಳು. ಇದು ಯೇಸುವಿನ ಕರಗಳಾಗಿ ಮಾರ್ಪಟ್ಟಾಗಿದೆ. ಇದೀಗ ಈ ಕರಗಳಿಂದ ನಿಮ್ಮ ಶಿರವನ್ನು ಆಶೀರ್ವದಿಸುವಂತ ಸಮಯ.
ನಮ್ಮ ಮನಸ್ಸುಗಳು, ಆಲೋಚನೆಗಳು, ಚಿಂತೆಗಳು, ಭಯ, ಹಳೆಯ ನೆನಪುಗಳು ಎಲ್ಲವನ್ನು ಯೇಸುವಿನ ಪರಿಶುದ್ಧ ಅಮೂಲ್ಯ ರಕ್ತಕ್ಕೆ ಈಗ ಸಮರ್ಪಿಸಿ ಪ್ರಾರ್ಥಿಸುವ. ಉಂಟಾಗಿ ಹೇಳುವ, ಪ್ರಭು ಯೇಸುವೇ, ನಿನ್ನ ಅಮೂಲ್ಯ ರಕ್ತದ ಮುಂದೆ ನನ್ನ ತಲೆಯನ್ನು, ನನ್ನ ಮನಸ್ಸನ್ನು, ನನ್ನ ಆಲೋಚನೆಯನ್ನು ಸಮರ್ಪಿಸುತ್ತಿದ್ದೇನೆ. ನನ್ನ ಮನಸ್ಸಿನಲ್ಲಿ ಇರುವ ಎಲ್ಲ ಗೊಂದಲಗಳು, ಭಯಗಳು, ಕೆಟ್ಟ ಆಲೋಚನೆಗಳು, ಅಹಂಕಾರ ಮತ್ತು ಪಾಪದ ಪ್ರಲೋಭನೆಗಳು ಪವಿತ್ರ ರಕ್ತದಿಂದ ಶುದ್ಧಪಡಿಸು. ನನ್ನ ಮನಸ್ಸಿನ ಲೋಕದ ವಿಚಾರಗಳಿಗೆ ಒಳಗಾಗದ ಹಾಗೆ ನಿನ್ನ ಸತ್ಯದಲ್ಲಿ ನನ್ನನ್ನು ಮುನ್ನಡೆಸು. ನನ್ನ ಆಲೋಚನೆಗಳನ್ನು ನಿನ್ನ ಆಲೋಚನೆಗಳಾಗಿಸು. ನನ್ನ ಚಿಂತೆಗಳನ್ನು ನಿನ್ನ ಇಚ್ಛೆಗಳಾಗಿಸು. ನಿನ್ನ ಅಮೂಲ್ಯ ರಕ್ತವು ನನ್ನ ಮಿದುಳನ್ನು, ನನ್ನ ನೆನಪುಗಳನ್ನು, ನನ್ನ ಬೋಧ ಮನಸ್ಸನ್ನು, ನನ್ನ ಉಪಬೋಧ ಮನಸ್ಸನ್ನು, ನನ್ನ ಅಬೋಧ ಮನಸ್ಸನ್ನು ಆವರಿಸಿಕೊಳ್ಳಲು ಯೇಸುವೇ ಪರಿಶುದ್ಧ ರಕ್ತದ ಅಭಿಷೇಕವನ್ನ ನನ್ನ ಮೇಲೆ ಸುರಿಸಿರಿ. ಕರಗಳು ತಲೆಗೆ ಈಗ ಕಣ್ಣುಗಳನ್ನು ದೇವರಿಗೆ ಸಮರ್ಪಿಸಿಕೊಡುವ. ಮತ್ತಾಯ ಸುವಾರ್ತೆ 6ನೇ ಅಧ್ಯಾಯ ದೈವವಾಕ್ಯ 22. ಕಣ್ಣು ದೇಹದ ದೀಪವಾಗಿದೆ. ನಿನ್ನ ಕಣ್ಣು ಶುದ್ಧವಾಗಿದ್ದರೆ ನಿನ್ನ ದೇಹವೆಲ್ಲ ಬೆಳಕಿನಿಂದ ತುಂಬಿಕೊಳ್ಳುತ್ತದೆ. ಪ್ರಭುವೇ, ನಮ್ಮ ಈ ಕಣ್ಣುಗಳು ನಿಮ್ಮ ಅಮೂಲ್ಯ ರಕ್ತದಲ್ಲಿ ಸಮರ್ಪಿತವಾಗಲಿ. ನಾನು ನೋಡಿದ ಎಲ್ಲ ತಪ್ಪು ವಿಷಯಗಳಿಂದ ನನ್ನನ್ನು ಶುದ್ಧೀಕರಿಸಿ ಎಂದು ಪ್ರಾರ್ಥಿಸುತ್ತೇನೆ. ಉಂಟಾಗಿ ಹೇಳುವ, ಪ್ರಭು ಯೇಸುವೇ, ನಿಮ್ಮ ಅಮೂಲ್ಯ ರಕ್ತವೇ ನನ್ನ ಕಣ್ಣುಗಳನ್ನು ಶುದ್ಧೀಕರಿಸಲಿ. ಪಾಪದ ದೃಶ್ಯಗಳಿಂದ ನನ್ನನ್ನು ದೂರ ಮಾಡಲಿ. ಸತ್ಯತೆ, ಶುದ್ಧತೆ ಮತ್ತು ಪಾವಿತ್ರತೆಯಲ್ಲಿ ನಡೆಯಲು ನೋಡಲು ನನ್ನ ದೃಷ್ಟಿಯನ್ನು ಶುದ್ಧೀಕರಿಸಲಿ. ನಿನ್ನ ಮಹಿಮೆಯಿಂದ ದಿನನಿತ್ಯ ಬಲಿಪೂಜೆಗಳಲ್ಲಿ ಪರಮಪ್ರಸಾದದಲ್ಲಿ ನೋಡುವಂತ ದಿವ್ಯ ಕೃಪೆಯಿಂದ ನನಗೆ ನೀಡಿ. ಯೇಸುವೇ ಸ್ತೋತ್ರ, ಯೇಸುವೇ ವಂದನೆ, ಯೇಸುವೇ ಆರಾಧನೆ. ನಿಧಾನವಾಗಿ ಸ್ತುತಿಸಿ ಪ್ರಾರ್ಥಿಸಿ. ಸಂಪೂರ್ಣವಾಗಿ ಅರ್ಪಿಸುವೆ.
ಯೆಶಾಯ ಪ್ರವಾದಿ ಗ್ರಂಥ 50ನೇ ಅಧ್ಯಾಯ ದೈವ ವಾಕ್ಯ 4. ಪ್ರತಿಯೊಬ್ಬರ ಆತ್ಮವನ್ನ ಪ್ರವೇಶಿಸುವುದು ಕಿವಿಯಿಂದ ಮಾತ್ರ, ಎಚ್ಚರವಾಗಿರು. ನಿನ್ನ ಕಿವಿಯಿಂದ ಪ್ರವೇಶಿಸುವ ಒಂದೊಂದು ಮಾತುಗಳು ನಿನ್ನ ಆತ್ಮವನ್ನು ಒಪ್ಪುತ್ತವೆ. ಓ ಯೇಸುವೇ, ಅಮೂಲ್ಯವಾದ ರಕ್ತವೇ, ನಮ್ಮ ಕಿವಿಗಳನ್ನು ಶುದ್ಧೀಕರಿಸು. ಕೆಟ್ಟ ಮಾತುಗಳು, ಅಪಾದನೆಗಳು ಮತ್ತು ನೋವು ತರುವಂತ ಶಬ್ದಗಳಿಂದ ನಮ್ಮ ಕಿವಿಗಳನ್ನು ಮುಕ್ತವಾಗಿಸು. ದಿನನಿತ್ಯ ನಿನ್ನ ವಾಕ್ಯವನ್ನು ಕೇಳಲು ನಮ್ಮ ಮನಸ್ಸನ್ನು, ಆತ್ಮವನ್ನು ಶುದ್ಧೀಕರಿಸಿ ನಡೆಸುವೆ. ಒಟ್ಟಾಗಿ ಪ್ರಾರ್ಥಿಸುವ. ಪ್ರಭು ಯೇಸುವೇ, ನನ್ನ ಕಿವಿಗಳನ್ನು ಶುದ್ಧೀಕರಿಸಿ. ಕೆಟ್ಟ ಮಾತುಗಳಿಂದ, ಅಪಾದನೆಗಳಿಂದ, ಅಸಭ್ಯವಾದ ಮಾತುಗಳಿಂದ, ದೂರುಗಳಿಂದ, ನೋವನ್ನು ಉಂಟು ಮಾಡುವ ಮಾತುಗಳಿಂದ, ಕೆಟ್ಟ ಸಿನಿಮದ ಹಾಡುಗಳಿಂದ ನನ್ನ ಕಿವಿಗಳನ್ನು ಶುದ್ಧೀಕರಿಸಿರಿ, ಮುಕ್ತಗೊಳಿಸಿರಿ. ನಿನ್ನ ಪರಿಶುದ್ಧ ರಕ್ತದಿಂದ ಅದನ್ನು ತೊಳೆಯಿರಿ. ನಿನ್ನ ವಾಕ್ಯವನ್ನು ಆಲಿಸುವ, ವಾಕ್ಯದಂತೆ ಜೀವಿಸುವ ಕೃಪೆಯನ್ನು ನನಗೂ ನನ್ನ ಆತ್ಮಕ್ಕೂ ಕರುಣಿಸಿರಿ. ಕಿವಿಗಳು ಆಶೀರ್ವದಿಸಲ್ಪಡಲಿದ್ದಾರೆ. ಯೇಸುವಿನ ಪರಿಶುದ್ಧ ರಕ್ತದ ಅಭಿಷೇಕ ನಿಮ್ಮ ಕಿವಿಗಳಿಗೆ ಆಶೀರ್ವದಿಸಲ್ಪಡಲಿ. ನಮ್ಮ ನಾಲಿಗೆ ಬಹಳ ಮುಖ್ಯವಾದದ್ದು. ಯೋಬನ ಗ್ರಂಥ ಹೇಳುತ್ತದೆ, ಒಂದು ಬಾಯಿಯಿಂದ ಆಶೀರ್ವಾದ ಮತ್ತು ಶಾಪವು ಹೊರಹೋಗುತ್ತದೆ. ಒಂದು ಬಾಯಿಯಿಂದ ಆಶೀರ್ವಾದ ಮತ್ತು ಶಾಪವು ಹೊರಹೋಗುತ್ತದೆ. ಪ್ರಭುವೇ, ನಮ್ಮ ಮಾತುಗಳು ನಿನ್ನ ಅಮೂಲ್ಯ ರಕ್ತದಿಂದ ತೊಳೆಯಲ್ಪಡಲಿ ಸ್ವಾಮಿ. ಅವಾಚ್ಯ ಶಬ್ದಗಳು, ಬೇರೆಯವರ ಕುಟುಂಬಗಳನ್ನ, ಹೆಸರುಗಳನ್ನ ಒಡೆಯುವಂತ ಮಾತುಗಳು, ಕಾಮದ ಪದಗಳು, ತಪ್ಪಾದ ಪದಗಳು ನನ್ನ ಬಾಯಿಂದ ಬರದೇ ಇರಲಿ. ನಿನ್ನ ಪರಿಶುದ್ಧ ರಕ್ತದಿಂದ ನನ್ನ ನಾಲಿಗೆಯನ್ನು ತೊಳೆಯಿರಿ. ಒಟ್ಟಾಗಿ ಹೇಳುವ, ಯೇಸುವೇ, ನಿನ್ನ ಅಮೂಲ್ಯ ರಕ್ತವೇ ನಮ್ಮ ನಾಲಿಗೆಯನ್ನು ಶುದ್ಧೀಕರಿಸಿರಿ, ಗುಣಪಡಿಸಿರಿ, ಗಾಯಪಡಿಸುವ, ತೀರ್ಪು ಮಾಡುವ, ಇತರರ ಬಗ್ಗೆ ವ್ಯಕ್ತವಾಗಿ ಮಾತನಾಡುವ, ತಾತ್ಸಾರ ಮಾಡುವ, ಕಾಮದ ಆಲೋಚನೆಯ ಮಾತುಗಳು, ಇತರರನ್ನು ನೋವುಪಡಿಸುವಂತ ಮಾತುಗಳು, ಇತರರ ದೂಷಿಸುವ ಮಾತುಗಳು ನನ್ನ ಬಾಯಿಯಲ್ಲಿ ಬರದಿರಲಿ. ನನ್ನ ಬಾಯಿ, ನನ್ನ ನಾಲಿಗೆಯು ನಿನ್ನನ್ನು ಆಶೀರ್ವದಿಸುವಂತೆ, ನಿನ್ನನ್ನು ಪ್ರೀತಿಸುವಂತೆ, ಸತ್ಯವನ್ನು ಸುಬೋಧಿಸುವಂತೆ ನನ್ನನ್ನು ತೊಳೆದು ಶುದ್ಧೀಕರಿಸಿ.
ಎಜೆಕಿಯೇಲಿನ ಗ್ರಂಥ 3ನೇ ಅಧ್ಯಾಯ 26. ನಾವು ನಿಮಗೆ ಹೊಸ ಹೃದಯವನ್ನು ಕೊಡುತ್ತೇವೆ, ನಿಮ್ಮೊಳಗೆ ಹೊಸ ಆತ್ಮವನ್ನು ಇಡುತ್ತೇನೆ. ಕಲ್ಲಿನ ಹೃದಯವನ್ನ ತೆಗೆದು ಮಾಂಸದ ಹೃದಯವನ್ನು ನಿಮಗೆ ಇಡುತ್ತೇನೆ. ನಮ್ಮ ಹೃದಯಗಳು ಪಾಪದ ಬೆಸೆಯಿಂದ, ನೋವಿನಿಂದ, ಗಾಯಗಳಿಂದ ಕಲ್ಲಾಗಿ ಹೋಗಿವೆ. ಇಂದಿಗೆ ಯೇಸುವಿಗೆ ಸಮರ್ಪಿಸಿಕೊಳ್ಳುವ. ಈ ಹೃದಯವು ಯೇಸುವಿನ ಸಿಂಹಾಸನವಾಗಲಿ. ಪಾಪವು ಸೈತಾನನು ಈ ಹೃದಯದಲ್ಲಿ ಯಾವುದೇ ರೀತಿಯಾದಂತಹ ಅಧಿಕಾರವಿಲ್ಲ. ಇದು ಹೇಳುವ, ಯೇಸುವೇ, ಈ ಹೃದಯ ನಿನಗೆ ಮಾತ್ರ, ಈ ಹೃದಯದಲ್ಲಿ ನಿನಗೆ ಮಾತ್ರ ಸ್ಥಳ ಉಂಟಾಗಿ ಪ್ರಾರ್ಥಿಸುವ. ಯೇಸುವೇ, ಅಮೂಲ್ಯ ರಕ್ತವೇ, ನನ್ನ ಹೃದಯವನ್ನು ಗುಣಪಡಿಸಿರಿ. ಹಳೆಯ ಗಾಯಗಳು, ತಾಯ ಗರ್ಭದಿಂದ ಬಂದಂತ ಆಂತರಿಕ ಗಾಯಗಳು, ಕ್ಷಮಿಸಲಾಗದ ಮನಸ್ಸುಗಳು, ನೋವು ತುಂಬಿದ ದೂರಿನ ಮಾತುಗಳು ಈ ದಿನ ಮುರಿದು ಹೋಗಲಿ. ನಿನ್ನ ಪ್ರೀತಿಯು, ಕರುಣೆಯು ಮತ್ತು ಕ್ಷಮೆಯು ನನ್ನ ಹೃದಯವನ್ನು ತುಂಬಿಸಲಿ. ನಿನ್ನ ಹೃದಯದಂತೆ ನನ್ನ ಹೃದಯವನ್ನು ರೂಪಿಸಿರಿ. ವಿಶೇಷವಾದಂತಹ ಸಮಯ ಕಿವಿಗೊಂಡು ಕೇಳಿ. ಪಾಪ ವಿಜ್ಞಾಪನೆಯಲ್ಲಿ ನಮ್ಮ ಪಾಪಗಳು ಸಂಪೂರ್ಣವಾಗಿ ತೊಳೆಯಲ್ಪಡುತ್ತವೆ. ಆದರೆ ಅದರ ಬೇರು ಆಗಿ ಉಳಿದುಕೊಂಡಿರುತ್ತೆ ಒಳಗೆ. ಆ ಬೇರು ಮತ್ತೆ ನಮಗೆ ಪಾಪ ಮಾಡಲಿಕ್ಕೆ ಶೋಧನೆಯನ್ನು ಕೊಡುತ್ತೆ. ಅದಕ್ಕೆ ನಾವು ಬಹಿರಂಗವಾಗಿ ಕೆಲವೊಂದು ಕ್ರಿಯೆಗಳನ್ನು ಮಾಡಿದಾಗ ಸೈತಾನ ಮತ್ತು ಅವನ ಆದಿತ್ಯ ಮುರಿದು ಹೋಗುತ್ತದೆ. ಬಹಿರಂಗವಾದ ಕ್ರಿಯೆ ಏನು? ನಾವು ಯಾಜಕರ ಬಳಿ ನಾವೆಲ್ಲ ಪಾಪಕ್ಕಾಗಿ ಕ್ಷಮೆ ಕೇಳಿದ್ದೇವೆ. ಇದೀಗ ನಿಮ್ಮಲ್ಲಿ ಯಾರಾದರೂ ನಿಮ್ಮ ನೆರೆಯವರನ್ನ, ನಿಮ್ಮ ಸ್ವಂತದವರು, ನೆಂಟರಿಸಿದರು, ಬಂಧು ಮಿತ್ರರು ಮಾತಾಡದೇ ಇದ್ದಲ್ಲಿ, ಕ್ಷಮಿಸಲಿಕ್ಕೆ ಆಗದೇ ಇದ್ದಲ್ಲಿ, ಕೋಪದ ಸಂದರ್ಭಗಳು ಇದ್ದಲ್ಲಿ, ಈಗ ಪ್ರಭು ನಿಮಗೆ ಅವಕಾಶ ಕೊಡ್ತಾ ಇದ್ದಾರೆ. ಒಂದು, ಆ ವ್ಯಕ್ತಿ ಹತ್ರ ಹೋಗಿ ಡೈರೆಕ್ಟ್ ಆಗಿ ನನ್ನನ್ನು ಕ್ಷಮಿಸು ಅಂತ ಕೇಳಬಹುದು. ಇಲ್ಲ ಅಂದರೆ ಅವರ ಪರವಾಗಿ ಇಲ್ಲಿ ನಿಮ್ಮ ಧರ್ಮಕ್ಕೆ ಗುರುಗಳಿದ್ದಾರೆ, ಅವರ ಕಾಲಿಡುವುದು ಕ್ಷಮೆ ಬೇಡಬಹುದು. ಇದನ್ನು ಮಾಡುವಾಗ ನೀವು ನಿಮ್ಮನ್ನೇ ತಗ್ಗಿಸಿಕೊಳ್ಳುತ್ತೀರಿ. ಹೇಳ್ತಾರೆ, ಯಾರು ತಮ್ಮನ್ನು ತಗ್ಗಿಸಿಕೊಳ್ತಾರೋ ಅವರನ್ನು ಉನ್ನತಿಗೆ ಏರಿಸ್ತಾರೆ. ಇದು ಪರಿಶುದ್ಧವಾದಂಥ ಸಮಯ, ದೇವರ ಸನ್ನಿಧಿಯಲ್ಲಿ ನಡೆಯುವಂಥ ಸಮಯ. ಹಲವಾರು ಪಾಪಗಳು ತನ್ನ ಬೇರು ಸಮೇತ ಕಿತ್ತು ಹೋಗುವಂಥ ಪರಿಸ್ಥಿತಿಗಳು ಇದು, ಸಮಯ ಇದು. ಯಾರು ತಮ್ಮನ್ನು ತಗ್ಗಿಸಿಕೊಳ್ಳುತ್ತಾರೋ ಅಂತವರನ್ನು ದೇವರ ಆಶೀರ್ವದಿಸ್ತಾರೆ. ಆ ಕಡೆ ಈ ಕಡೆ ನೋಡ್ಬೇಡಿ. ನೋಡೋರು ಯಾರು ನಿಮ್ಮ ಆತ್ಮಕ್ಕಾಗಿ ಬಂದದಿಲ್ಲ, ನೋಡೋರು ಯಾರು ನಿಮಗಾಗಿ ಕಣ್ಣೀರಿಡೋದಿಲ್ಲ. ನಾಚಿಕೆ ಪಡಬೇಡಿ. ದೇವರ ಮುಂದೆ ಕ್ಷಮೆ ಕೇಳಲಿಕ್ಕೆ ನಾಚಿಕೆ ಬೇಡ. ಒಂದು, ಆ ವ್ಯಕ್ತಿ ಹತ್ರ ಹೋಗಿ ಡೈರೆಕ್ಟ್ ಆಗಿ ಹೇಳಿ ಇಂಥ ಅವಕಾಶ ಮತ್ತೆ ಸಿಗೋದಿಲ್ಲ, ನನ್ನೆಲ್ಲ ಕ್ಷಮಿಸು ಅಂತ ಕೇಳಿಕೊಳ್ಳಿ. ಇಲ್ಲಾಂದ್ರೆ ಗುರುಗಳ ಬಳಿ ಹೋಗಿ ಕ್ಷಮೆ ಬೇಡ್ಕೊಳ್ಳಿ.
ಭಾಗವಾಗಿ ಚಲಿಸಬೇಕು. ದೇವರ ಸನ್ನಿಧಿಗೆ ನಿಂತ ಅವಕಾಶವನ್ನು ಸಿಗೋದಕ್ಕೆ ದೇವರ ಅನುಗ್ರಹ ಸಂಪೂರ್ಣವಾಗಿ ಇರುವ ಸಮಯದಲ್ಲಿ
ಯಾಜಕರು ನೀಡಿದಂತ ಆಶೀರ್ವಾದದೊಂದಿಗೆ ನಮ್ಮೆಲ್ಲರ ಶರೀರ ಮನಸ್ಸು ಆತ್ಮಗಳು ಈಗ ಶುದ್ಧವಾಗಿದೆ. ಹೇಳ್ತಾರೆ, ಎಲ್ಲಿ ಇಬ್ಬರು ಮೂವರು ಒಮ್ಮನಸ್ಸಿನಿಂದ ಪ್ರಾರ್ಥಿಸುತ್ತಾರೋ ಅವರ ಪ್ರಾರ್ಥನೆಗಳನ್ನು ಆಲಿಸುತ್ತೇವೆ. ಎಲ್ಲಿ ಪರಿಶುದ್ಧತೆ ತುಂಬಿಕೊಂಡಿದೆಯೋ ಅದು ಜೀವವುಳ್ಳ ದೇವರ ಪ್ರಸನ್ನತೆ ಕನವಾಗಿ ಅನುಭವಿಸುವ ಕ್ಷಣ ಇದಾಗಿದೆ. ಇಲ್ಲಿರುವ ಎಲ್ಲರೂ ಇದೀಗ ಪರಿಶುದ್ಧರಾಗಿದ್ದರೆ ಅದಕ್ಕಾಗಿ ದೇವರೇ ಕನ್ನಡಕ್ಕೆ ಹೇಳುವ ಯೇಸುವಿನ ಸ್ತೋತ್ರ, ಯೇಸುವೇ ಯೇಸುವಿನ ವಂದನೆ, ಯೇಸುವಿನ ಆರಾಧನೆ. ಈ ಕ್ಷಣದಲ್ಲಿ ಮಾಡುವಂತ ಉದ್ದದ ಪ್ರಾರ್ಥನೆಯು ದೈವ ಸಾಹಿತ್ಯವನ್ನು ಸೇರುತ್ತದೆ. ಇಲ್ಲಿರುವವರು ಇಗೋ ಜೀವಿಸುವ ದೇವರು ನಮ್ಮೊಂದಿಗಿದ್ದಾರೆ. ಈ ರೊಟ್ಟಿಯ ರೂಪದಲ್ಲಿ ಪ್ರಭು ಯೇಸು ಕ್ರಿಸ್ತರು ಜೀವಿಸುತ್ತಾ ನಮಗಾಗಿ ಕಾಯುತ್ತಿರುವಂತ ಪ್ರಭು ನಮ್ಮ ಮುಂದೆ ಇದ್ದಾರೆ. ಈ ಕ್ಷಣವನ್ನ ವ್ಯರ್ಥವಾಗಿ ಕಳೆಯುವುದರ ಇದೀಗ ನಾವು ಬಲವಾ